ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕೆಂಗಲ್ ಹನುಮಂತಯ್ಯ ವಾರ್ಡ್ನಲ್ಲಿ ಚೇತನ್ ಗೌಡ ನೇತೃತ್ವದಲ್ಲಿ ರಂಗೋಲಿ ಸ್ಪರ್ಧೆ. ವಿಶೇಷ ವರದಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಂತಿರುವ ಅತಿ ಹೆಚ್ಚು ಗಮನ ಸೆಳೆದಿರುವಂತಹ ಎಲ್ಲರ ಕಣ್ಣು ಕುಕ್ಕಿಸುತ್ತಿರುವ ಕೆಂಗಲ್ ಹನುಮಂತಯ್ಯ ವಾರ್ಡ್. ಯಾವ ಪಕ್ಷದ ಅಭ್ಯರ್ಥಿ ಯಾರು ಏನು ಇನ್ನೂ ಗೊತ್ತಿಲ್ಲ. ಆದರೆ ಚೇತನ್ ಗೌಡ ಅಭ್ಯರ್ಥಿ ಅಂತೇಳಿ ಈಗಾಗಲೇ ಇಡೀ ಗಲ್ಲಿಗಳಲ್ಲಿ ಹಳ್ಳಿಗಳಲ್ಲಿ ಎನ್ನುವಂತೆ ಓಡಾಟವನ್ನು ಆರಂಭಿಸಿ ಕೆಂಗಲ್ ಹನುಮಂತಯ್ಯ ವಾರ್ಡ್ನೊಳಗೆ ಪಾದರಸದಂತೆ ಓಡಾಡ್ತಿರ್ತಕ್ಕಂಥ ಯುವ ನಾಯಕ. ಈ ಚೇತನ್ ಗೌಡರು ಮಹಿಳಾ ದಿನಾಚರಣೆಯ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ವಿನಾಯಕ ನಗರದೊಳಗೆ ಏರ್ಪಡಿಸುವುದರ ಮೂಲಕವಾಗಿ 750ಕ್ಕೂ ಹೆಚ್ಚು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೂ ಬಹುಮಾನವನ್ನು ವಿತರಣೆಯನ್ನು ಮಾಡಿದ್ದಾರೆ. ಕೆಂಗಲ್ ಹನುಮಂತಯ್ಯ ವಾರ್ಡು ಬದಲಾಗಬಿಡುತ್ತೆ ಅನ್ನುವ ಸಂದರ್ಭದಲ್ಲಿ ಬದಲಾಗದೆ ಸಾಮಾನ್ಯವಾಗಿ ಉಳಿದಿರತಕ್ಕಂಥದ್ದು. ಕೆಂಗಲ್ ಹನುಮಂತಯ್ಯ ವಾರ್ಡ್ ಚೇತನ್ ಗೌಡರಿಗೆ ನಿಗದಿಯಾಗಿದೆಯಂತೆ ಎನ್ನುವ ಸಂದರ್ಭದೊಳಗೆ ನಾನು ಪ್ರಯತ್ನಿಸುತ್ತೇನೆ ಅಂತ ಹಲವರ ಹೋರಾಟಗಳ ಮಧ್ಯೊಳಗೆ ಅದರ ವರದಿಯನ್ನು ಇನ್ನೊಮ್ಮೆ ನೀಡುತ್ತೇನೆ. ಈಗ ರಂಗೋಲಿ ಸ್ಪರ್ಧೆಯಲ್ಲಿ ಹಲವರು ಭಾಗವಹಿಸಿದ್ರು. ಸಂಜೆ ನಡೆದ ಸಮಾರಂಭದಲ್ಲಿ ಕ್ಷೇತ್ರದ ಶಾಸಕರು ಪಾಲ್ಗೊಂಡು ಬಹುಮಾನವನ್ನು ವಿತರಿಸಿದರು. ಆ ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಚೇತನ್ ಗೌಡ ನೇತೃತ್ವ ನಡೆದಂತಹ ಕೆಂಗಲ್ ಹನುಮಂತಯ್ಯ ವಾರ್ಡಿನ ರಂಗೋಲಿ ಸ್ಪರ್ಧೆಯ ವಿವರವನ್ನು ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.